ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ದೇವರಾಜ್. ಒಂದು ಹೊಸ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಆ ವಿಚಾರ ನೋಡೋಕ್ಕಿಂತ ಪೂರ್ವದೊಳಗಡೆ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳ್ತಾ, ಆ ವಿಷಯ ಏನಪ್ಪ ಅಂತಂತಂದರೆ, ಸೋತವರೇ ಹೊಸದನ್ನು ಸೃಷ್ಟಿಸುವರು. ಅಂದರೆ ಈ ಜಗತ್ತಿನೊಳಗಡೆ ಏನಾದರೂ ಸೃಷ್ಟಿಸಲೇಬೇಕು ಅಂತಂದರೆ ಅದು ಕೇವಲ ಸೋತವರಿಂದ ಮಾತ್ರನೇ ಸಾಧ್ಯ ಅನ್ನೋ ಒಂದು ವಿಷಯ. ಇಲ್ಲಿ ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ತಮ್ಮ ಮೊದಲ ಸಣ್ಣ ಪ್ರಯತ್ನದೊಳಗಡೆ ವಿಫಲತೆಯನ್ನು ಹೊಂದಿ, ಸೋಲನ್ನು ಹೊಂದಿ, ಇದೇ ನನ್ನ ಕೊನೆಯ ಹಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಆದರೆ ಸಾಧಕರ ಒಂದು ಲಿಸ್ಟನ್ನು ನೋಡಿದಾಗ ಸಾಧಕರು ಈ ಸಣ್ಣ ಸೋಲನ್ನೇ ಅವ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಜೀವನದ ಒಂದು ಉತ್ತಮವಾದಂಥ ಒಂದು ಪಾಠ ಅಂತ, ಅದರಿಂದ ಸಾಕಷ್ಟು ಪಾಠವನ್ನು ಕಲಿತು ಮುಂಬರುವಂತಹ ಒಂದು ಪ್ರಯತ್ನದೊಳಗಡೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಬರುವಂತಹ ಅಡೆತಡೆಗಳನ್ನು ಮತ್ತು ಸೋಲುಗಳನ್ನು ಅವ್ರೇನು ಮಾಡ್ತಾರೆ ಅಂತಂದರೆ ಅದರ ಬಗ್ಗೆ ಯೋಚನೆ ಮಾಡಿ ಅದರಲ್ಲಿ ಯಶಸ್ವಿ ಹೊಂದಲು ಸಹಾಯಕಾರಿ ಆಗ್ತಾರೆ ಅಂತ. ಅದರ ಜೊತೆಗೆ ಇಲ್ಲಿ ಒಂದು ವಿಷಯ ಹೇಳಬೇಕಾಗ್ತದೆ ಅಂದರೆ, ಇಲ್ಲಿ ಸಾಧಕರನ್ನು ನಾವು ನೋಡಿದಾಗ, ಇಲ್ಲಿ ಸಾಧಕರ ಒಂದು ಲಿಸ್ಟನ್ನು ನೋಡಿದಾಗ ಅವರ ಒಂದು ಜೀವನದೊಳಗಡೆ ಸಾಕಷ್ಟು ವಿಫಲತೆಯನ್ನು ಹೊಂದೇ ಅವರು ಏನಪ್ಪ ಅಂತಂದರೆ ನಮ್ಮ ಮುಂದೆ ಒಂದು ಅತ್ಯುತ್ತಮವಾದಂಥ ಒಬ್ಬ ವ್ಯಕ್ತಿಯಾಗಿ, ಶ್ರೇಷ್ಠ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅದರೊಳಗಡೆ ಸಾಕಷ್ಟು ಎಕ್ಸಾಂಪಲ್ಸ್ ಕೂಡ ನಾವು ನೋಡುವಂಥದ್ದು. ಥಾಮಸ್ ಅಲ್ವಾ ಎಡಿಸನ್ ಅಂದರೆ ಹಲವು ಬಾರಿ ಇಲ್ಲಿ ಅವರು ಬಲ್ಬ್ ಕಂಡುಹಿಡಿದ್ರು, ಹಲವು ಬಾರಿ ವಿಫಲತೆ ಹೊಂದಿ ಕೊನೆಯದಾಗಿ ಅವ್ರು ಏನು ಮಾಡಿದರು ಅಂತಂದರೆ ಬಲ್ಬನ್ನು ಕಂಡುಹಿಡಿದ್ರು ಅಂತ. ಅದೇ ರೀತಿ APJ ಅಬ್ದುಲ್ ಕಲಾಂ ಆಗಿರಬಹುದು, ಅನೇಕ ರೀತಿಯ ನಾವು ಪೊಲಿಟಿಷಿಯನ್ ನೋಡಿರಬಹುದು, ಅದರ ಜೊತೆಗೆ ಸ್ಪೋರ್ಟ್ಸ್ಮೆನ್ಗಳನ್ನು ನೋಡಿರಬಹುದು. ಹೀಗೆ ಆದರ್ಶ ಶಿಕ್ಷಕರನ್ನು ನೋಡು ಅಂದರೆ ತಮ್ಮ ಜೀವನದೊಳಗಡೆ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಅವರು ಅತ್ಯುತ್ತಮವಾದಂತಹ ಸರ್ವಶ್ರೇಷ್ಠ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಹಾಯಕಾರಿಯಾಗ್ತದೆ. ಇಂತಹ ಒಂದು ಮಹಾ ವ್ಯಕ್ತಿಗಳ ಒಂದು ಜೀವನವನ್ನು ನಾವು ಓದಿದಾಗ ನಾವು ಕೂಡ ಇಲ್ಲಿ ಅವರ ಒಂದು ಜೀವನದಲ್ಲಿರುವಂತಹ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಾವೇನಾದರೂ ನಡೆದರೆ ನಾವು ಕೂಡ ಈ ಸಮಾಜದೊಳಗಡೆ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಹಾಯಕಾರಿಯಾಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋದೊಂದಿಗೆ ಈ ಒಂದು ವಿಷಯ ಮುಗಿಸುತ್ತಾ ಮತ್ತೆ ಮುಂದಿನ ವಿಡಿಯೋದೊಳಗಡೆ ಬೇರೆ ಒಂದು ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.